ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಂದ್ರೆ ಈಗಿರತಕ್ಕಂತ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡ್ಗೆ ಇದ್ರೆ, ತಾಕತ್ತಿದ್ರೆ, ನೈತಿಕತೆ ಇದ್ರೆ ಸೌಜನ್ಯ ಕೊಲೆ ಪ್ರಕರಣದ ಮೇಲೆ ಆಸಕ್ತಿ ತೋರಿ ಆಗಿದ್ದಂತ ತನಿಖಾಧಿಕಾರಿಗಳನ್ನ ಆಗ ತನಿಖೆ ಮಾಡಿದಂತ ತಂಡದಲ್ಲಿ ಯಾರ್ಯಾರಿದ್ರು ಅವ್ರ ಮೇಲೆ ಎಲ್ಲ ಮಕ್ಕಳು ಪರೀಕ್ಷೆ ಮಾಡಿಸಿ. ಬಂಧುಗಳೇ, ಎಲ್ರಿಗೂ ಮುಂಜಾನೆ ಶುಭಾಶಯಗಳು. ನಿಮ್ಮ ನದೀಂ ಪಾಷಾ ರೈತ ಸಂಘದಿಂದ ಮತ್ತೆ ಪೀಸ್ಫುಲ್ ಇಂಡಿಯಾ ಸಂಸ್ಥೆಯಿಂದ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನನ್ನ ಕೆಲವು ಅಭಿಪ್ರಾಯ. ಈ ಪ್ರಕರಣ ಕೇವಲ ಸೌಜನ್ಯ ಸಂಬಂಧಪಟ್ಟ ಪ್ರಕರಣ ಈಗಾಗಿಲ್ಲ, ಇಡೀ ನಮ್ಮ ರಾಜ್ಯದ ಜನತೆಯ ಮನೆಗೆ ಸಂಬಂಧಪಟ್ಟ ಒಂದು ಪ್ರಕರಣ ಆಗಿದೆ. ಯಾಕಂದರೆ ಎಲ್ಲರೂ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಇರ್ತಾರೆ, ಎಲ್ರಿಗೂ ಕೂಡ ಈ ರೀತಿ ಆದರೆ ನ್ಯಾಯ ಕೊಡಿಸೋರು ಯಾರು ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇರೋದ್ರಿಂದ ಎಲ್ಲರೂ ಕೂಡ ಗಮನ ಹರಿಸಿ ಈ ಒಂದು ವಿಡಿಯೋನ ಕೇಳಿ ಮತ್ತೆ ಹೆಚ್ಚಾಗಿ ಶೇರ್ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ಲರ ಸಾಮಾಜಿಕ ಜಾಲತಾಣದಲ್ಲಿ ಇದೇ ಸುದ್ದಿ. ದೂತ ಸಮೀರ್ ಒಂದು ವಿಡಿಯೋ ಮಾಡಿದ್ದಾರೆ, ಅದ್ಭುತವಾದ ವಿಡಿಯೋ. ನಿಜವಾಗ್ಲೂ ಹ್ಯಾಟ್ಸ್ ಅಪ್ ಗುರು. ಇಷ್ಟೊಂದು ಒತ್ತಡ ಇದ್ರು, ಇಷ್ಟೊಂದು ನಿಮ್ಮ ಮೇಲೆ ನಿಮಗೆ ಪ್ರಾಣ ಭಯ ಇದೆ ಅಂತ ಹೇಳಿದ್ರು ನೀವು ನಿಜವಾಗ್ಲೂ ಹ್ಯಾಟ್ಸ್ ಅಪ್. ಒಳ್ಳೆ ವಿಡಿಯೋ ಮಾಡಿದ್ದೀರಿ, ಒಳ್ಳೆ ನೈಜಾಂಶನ ಜನತೆ ಮುಂದೆ ತಂದಿಟ್ಟಿದ್ದೀರಿ, ಹ್ಯಾಟ್ಸ್ ಅಪ್. ಸೊ ಈ ಎಲ್ಲ ಪ್ರಕರಣಗಳಲ್ಲೂ ರೇಪು ಮರ್ಡರ್ ಏನದು? ಧರ್ಮಸ್ಥಳ, ದೇವರಿರುವಂಥ ಸ್ಥಳ, ಎಲ್ರಿಗೂ ಒಂದು ನಂಬಿಕೆ ಸ್ಥಾನ. ಧರ್ಮಸ್ಥಳ ಅಂದ ತಕ್ಷಣ ಒಂದು ನಂಬಿಕೆ. ಅಲ್ಲಿ ನಡೆಸ್ಕೊಂಡು ಹೋಗ್ತಾ ಇರೋರು ನಿಜವಾಗ್ಲೂ ಆ ಒಂದು ಹುದ್ದೆಗಳಿಗೆ ಅರ್ಹರ? ಏನ್ರಿ ಸಿದ್ದರಾಮಯ್ಯನವರೇ, ದರ್ಶನ್ ಕೇಸ್ನಲ್ಲಿ ಎಂಥ ಪ್ರಾಮಾಣಿಕವಾಗಿ ತನಿಖೆ ಆಯಿತು, ಎಂಥ ಪ್ರಾಮಾಣಿಕವಾಗಿ ಎಲ್ಲ ವರದಿಗಳು ಬಂದವು. ಚರಂಡಿಗಳಲ್ಲಿ ಎಸೆದಿರ್ತಕ್ಕಂಥ ಮೊಬೈಲ್ನ ತಗೊಂಡೋಗಿ FSL ವರದಿ ತೊಗೊಂಬಂದ್ರಿ. ಎಲ್ಲೆಯಿಂದ ಹೈದರಾಬಾದ್ಗೆ ಹೋಗಿ, ಹೊರಗಡೆಯಿಂದ ಹೋಗಿ, ಗುಜರಾತಿಂದ ಹೋಗಿ ಎಲ್ಲ ವರದಿಗಳನ್ನು ತಂದು ಶಿಕ್ಷೆ ಕೊಡಿಸುವಂಥ ಕಾರ್ಯನ ಸರ್ಕಾರ ಕೂಡ ಮಾಡಿಸ್ತು, ಶಿಕ್ಷೆ ಕೂಡ ಕೊಟ್ಟರು. ಆದರೆ ಈ ಒಂದು ಪ್ರಕರಣಕ್ಕೆ ತಾವು ಮೌನ ವಹಿಸಿರೋದು ನೋಡ್ತು ಅಂತಂದರೆ ಖಂಡಿತವಾಗಿಯೂ ರಾಜ್ಯ ಸರ್ಕಾರನೇ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಬಂಧುಗಳೇ, ಇಲ್ಲಿ ಎಲ್ಲ ಪ್ರಕರಣಗಳಿಗೆ ಈಗ ಅಂತ್ಯ ಕಾಣಿಸುವಂಥ ಒಂದು ಹಂತ ಬಂದಿದೆ. ಸೊ ಅಂತ್ಯ ಕಾಣಿಸೋದು ತುಂಬ ಸುಲಭ. ಆ ಹಿಂದೆ ಇದ್ದಂಥ ತನಿಖಾಧಿಕಾರಿಗಳು, ಸೌಜನ್ಯ ಕೊಲೆ ಪ್ರಕರಣ ಯಾರು ತನಿಖೆ ಮಾಡಿದ್ರೋ ಆ ಎಲ್ಲ ತನಿಖಾಧಿಕಾರಿಗಳು ಆ ತಂಡದ ಮೇಲೆ ಮಂಪರು ಪರೀಕ್ಷೆ ಮಾಡಿದಾಗ ಮಾತ್ರ ನಿಜಾಂಶ ಗೊತ್ತಾಗ್ತದೆ. ಯಾರು ಈ ಕ್ರೂರಿಗಳು, ಯಾರು ಇವ್ರಿಗೆ ರಕ್ಷಣೆ ಮಾಡೋಕ್ಕೆ ಅವ್ರನ್ನ ರಕ್ಷಣೆ ಮಾಡಿ ಅಂತ ಹೇಳಿದರು, ಯಾರು ಕೃತ್ಯ ಎಸಗಿದ್ದಾರೆ ಅನ್ನೋದೆಲ್ಲ ತುಂಬ ಈಸಿಯಾಗಿ ನಿಜವಾಗ್ಲೂ ಜನತೆ ಮುಂದೆ ಬರ್ತದೆ, ಪ್ರಾಮಾಣಿಕವಾಗಿ ಸರ್ಕಾರಗಳ ಕೆಲಸ ಮಾಡಿದಾಗ ಮಾತ್ರ. ಸೊ ನೀವು ಅದನ್ನು ಮಾಡಲ್ಲ, ನಿಮ್ಗೆ ಅದು ಧೈರ್ಯ ಇಲ್ಲ. ಒಂದು ಒಳ್ಳೆ ಮೆಥಡ್ ಹೇಳ್ಕೊಡ್ತೀನಿ ಕೇಳಿ. ಒಂದು ಒಳ್ಳೆ ನಿಯೋಗನ ರಚನೆ ಮಾಡಿ, ಪ್ರಾಮಾಣಿಕವಾಗಿರತಕ್ಕಂಥ ನಿವೃತ್ತ ಜಡ್ಜ್ಗಳನ್ನ ಒಳಗೊಂಡ ಒಂದು ನಿಯೋಗ ಸೌಜನ್ಯ ಪ್ರಕರಣಕ್ಕೆ ಒಳಗೊಂಡಂತೆ ಆ ನಿಯೋಗದಲ್ಲಿ ಇಂಥವ್ರನ್ನ ನೇಮಿಸಿ, ಸಂತೋಷ್ ಹೆಗಡೆ ಅಂಥವ್ರನ್ನ ನೇಮಿಸಿ, ಅವ್ರು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಸತ್ಯ ಏನಿದೆ ಅಂತ ಜನತೆ ಮುಂದೆ ತಂದಿಡ್ತಾರೆ. ಆ ನಿಯೋಗವನ್ನು ಒಳಗೊಂಡಂತೆ ಸುಪ್ರೀಂ ಕೋರ್ಟ್ಗೆ ಮತ್ತು ಹೈಕೋರ್ಟ್ಗೆ ಕೂಡಲೇ ಅರ್ಜಿನ ಸಲ್ಲಿಸಿ ಆ ಮಂಪರು ಪರೀಕ್ಷೆ ಮಾಡೋಕ್ಕೆ ಒಂದು ಅವಕಾಶ ನಾವು ಕೊಡಿ ಅಂತೇಳಿ ಒಂದು ಅರ್ಜಿ ಸಲ್ಲಿಸಿ ಮಂಪರು ಪರೀಕ್ಷೆ ಆಗಲಿ. ಆಗ ಎಲ್ಲ ಸತ್ಯಾಂಶ ಹೊರಗಡೆ ಬರ್ತದೆ. ಆಗ ನಿಜವಾಗ್ಲೂ ರಾಜ್ಯದ ಜನತೆ ನಿಮ್ಮನ್ನು ಒಪ್ಕೊಳ್ಳುತ್ತೆ. ನೀವು ಕುರ್ಚಿ ಹೊಡುತ್ತೆ ಅಂತ ಹೆದರ್ಕೊಳ್ಳೋದಂಥದ್ದು ಬೇಡ. ಇಂಥ ಸಂದರ್ಭದಲ್ಲಿ ಏನೇ ಆದರೂ ರಾಜ್ಯದ ಜನತೆ ನಿಮ್ಮನ್ನು ಕೈ ಹಿಡಿಯುತ್ತೆ. ಸೊ ಇದಕ್ಕೊಂದು ಅಂತ್ಯ ನೀವು ಕಾಣಿಸ್ಲೇಬೇಕು. ಆಗಲೇ ಎಲ್ಲ ರಾಜ್ಯದ ಜನ ನೈಜತೆ ಉಳ್ಳ ನಿಜವಾದ ಸರ್ಕಾರ, ಪ್ರಾಮಾಣಿಕ ಸರ್ಕಾರ ಅಂತೇಳಿ ನಂಬ್ತಾರೆ, ಮತ್ತೆ ನಿಮ್ಮನ್ನ ಆಯ್ಕೆ ಕೂಡ ಮಾಡ್ತಾರೆ. ಕೂಡಲೇ ಮಂಪರ್ ಪರೀಕ್ಷೆ ಮಾಡಿಸ್ಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರದಲ್ಲಿ ಒತ್ತಾಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದ.